ಯಾವಾಗ ಈ ಸಂಗತಿ ಗೊತ್ತಾಯ್ತಲ್ಲ, ಗೊತ್ತಾಗ್ತಿದ್ದಂಗೆ ಕೇಂದ್ರ ಸ್ವಲ್ಪ ಎಚ್ಚೆತ್ತುಕೊಂಡಿದೆ. ಈ ಸಾಲು ಹಬ್ಬಗಳಿವೆ. ಇಂಥ ಸಂದರ್ಭದಲ್ಲಿ ಜನ ಕೋಪ ಮಾಡ್ಕೋಬಾರ್ದು, ಅದರ ಬಿಸಿ ನಮಗೆ ತಟ್ಟಬಾರ್ದು. ಹೀಗಾಗಿ ಬೆಲೆ ಏರಿಕೆಗೆ ಕಡಿವಾಣ ಹಾಕಲಿಕ್ಕೆ ಕೇಂದ್ರ ಕ್ರಮ ಕೈಗೊಂಡಿದೆ. ಏನದು ನಾವು ತೋರಿಸ್ತಾ ಇದ್ದೀವಿ ಅದರ ವಿವರಗಳನ್ನು. ಈ ದೊಡ್ಡ ಸ್ಟಾಕನ್ನು ಇಡಂಗಿಲ್ಲ ಅಂತ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ನವೆಂಬರ್ 30ರ ತನಕ ಯಾರ್ಯಾರು ಈ ಮಾರಾಟಗಾರರು ಇರ್ತಾರಲ್ಲ, ವಿತರಕರು, ಅವರು 400 ಟನ್ ಮೀರಿ ಸ್ಟಾಕ್ ಇಡಬಾರ್ದು. ಇದು ನೋಡಿ, ಸೆಪ್ಟೆಂಬರ್ 1ನೇ ತಾರೀಕಿನಿಂದ ದೊಡ್ಡ ಗ್ರಾಹಕರು 15 ದಿನಗಳಿಗಿಂತ ಹೆಚ್ಚು ಸ್ಟಾಕನ್ನು ಇಡಬಾರದು. ಕೇಂದ್ರದ ಅಧಿಕಾರಿಗಳೇ ಖುದ್ದಾಗಿ ಬಂದು ಪರಿಶೀಲನೆ ಮಾಡ್ತಾರೆ, ರಾಜ್ಯದ ಅಧಿಕಾರಿಗಳು ಕೂಡ ಖುದ್ದಾಗಿ ಬಂದು ಪರಿಶೀಲನೆ ಮಾಡ್ತಾರೆ. ಈ ಮುಖಾಂತರ ಕಡಿವಾಣ ಹಾಕಬೇಕು ಅಂತ ಕೇಂದ್ರ ನಿರ್ಧಾರ ಮಾಡಿದೆ. ಇನ್ನು ಅಕ್ಟೋಬರ್ 15ನೇ ತಾರೀಕಿನಿಂದಲೇ ಕಬ್ಬು ಅರಿಲಿಕ್ಕೆ ಕೇಂದ್ರ ಸೂಚನೆ ಕೊಟ್ಟಿದೆ. ಇನ್ನು 10 ಲಕ್ಷ ಟನ್ ಕಚ್ಚಾ ಸಕ್ಕರೆಯನ್ನು ಸುಂಕ ಇಲ್ಲದೇ ಆಮದು ಮಾಡ್ಕೋಬೇಕು, ಅದಕ್ಕೂ ಕೂಡ ಅನುಮತಿ ಕೊಟ್ಟಾಗಿದೆ. ತಕ್ಷಣಕ್ಕೆ ಸರಿ ಮಾಡಬೇಕು. ನಮ್ಮ ಪ್ರತಿನಿಧಿ ವಿನಯ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ ಶ್ರಾವಣ ಶುರುವಾಗಿದೆ. ಯಾಕೋ ಈ ಶ್ರಾವಣ ಬರ್ತಿದ್ದಂಗೆ ಈ ಸಿಹಿ ತಂದಿಲ್ಲ ಕಹಿ ತಂದಿದೆ ಯಾಕೋ. ಯಾಕಂದರೆ ಈ ರೀತಿ ಬೆಲೆ ಜಾಸ್ತಿ ಆಗಿಬಿಟ್ರೆ ಅದರ ಪರಿಣಾಮ ಗೊತ್ತಿಲ್ಲ ಅಂತಲ್ಲ, ಕೇಂದ್ರಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ನಮ್ಮ ಜನಗಳು ಎಷ್ಟರ ಮಟ್ಟಿಗೆ ಸೂಕ್ಷ್ಮವಾಗಿರ್ತಾರೆ ಅಂತಂದರೆ ನಿಮಗೆ ಗೊತ್ತಿದೆ ತುಂಬ ಚೆನ್ನಾಗಿ. ಹಿಂದೆ ಈರುಳ್ಳಿ ಬೆಲೆ ಜಾಸ್ತಿ ಆಯಿತು, ಆಲೂಗಡ್ಡೆ ಬೆಲೆ ಜಾಸ್ತಿ ಆಯಿತು ಅಂಥೇಳಿ ಸರ್ಕಾರಗಳನ್ನು ಸೋಲಿಸಿರುವಂಥವ್ರು ನಮ್ಮ ಜನಗಳು. ಇನ್ನು ಸಕ್ಕರೆ ಬೆಲ್ಲ ಜಾಸ್ತಿ ಆದರೆ ಬಿಡ್ತಾರಾ? ಹೀಗಾಗಿನೇ ಏನು ಅಂತಂದರೆ ಕೇಂದ್ರ ಸರ್ಕಾರ ಕೂಡ ಈಗ ತಕ್ಷಣಕ್ಕೆ ಕ್ರಮಕ್ಕೆ ಮುಂದಾಗಿದೆ. ಏನು ನಡೀತಾ ಇದೆ ವಿನಯ್? ರಂಗನಾಥ್, ಸದ್ಯಕ್ಕೆ ಶ್ರಾವಣ ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಮಾಡಲಾಯಿತು. ದೊಡ್ಡ ಮಟ್ಟದಲ್ಲಿ ಸಕ್ಕರೆಗೂ ಕೂಡ ಬೇಡಿಕೆ. ಯಾಕಂದರೆ ಭಾರತೀಯರು ಅದರಲ್ಲೂ ಪ್ರಮುಖವಾಗಿ ಇಂತಹ ಸಾಲು ಹಬ್ಬಗಳ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಸಕ್ಕರೆಗಳನ್ನು, ಸಕ್ಕರೆ ಖಾದ್ಯ ಉತ್ಪನ್ನಗಳನ್ನು, ಸಿಹಿ ತಿಂಡಿಗಳನ್ನು, ತಿನಿಸುಗಳನ್ನು ಮಾಡೋದು ಸಹಜ. ಮುಂದೆ ಗಣೇಶ ಚತುರ್ಥಿ ಹಬ್ಬ ಬರ್ತಾ ಇದೆ, ದಸರಾ ಬರ್ತಾ ಇದೆ, ದೀಪಾವಳಿ ಕೂಡ ಬರ್ತಾ ಇದೆ. ಸಾಲು ಹಬ್ಬಗಳು ಕೂಡ ಎದುರಿಗಿದೆ. ಕಳೆದ 2-3 ವಾರಗಳ ಹಿಂದೆ ಮಾರುಕಟ್ಟೆಯಲ್ಲಿ 46 ರೂಪಾಯಿ 45 ರೂಪಾಯಿಗೆ ಕೆಜಿ ಸಕ್ಕರೆ ಸಿಗ್ತಾ ಇದ್ದದ್ದು ಈಗ ಸದ್ಯಕ್ಕೆ 70ರ ಗಡಿ ದಾಟಿ ಹೋಗಿದೆ. ಇದಕ್ಕೆ ಪ್ರಮುಖ ಕಾರಣಗಳನ್ನ ಸದ್ಯಕ್ಕೆ ವ್ಯಾಪಾರಿಗಳ ವಲಯದಲ್ಲಿ ಮತ್ತು ಸರ್ಕಾರದ ವಲಯದಲ್ಲಿ 3 ಅಂಶಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ದಿಢೀರ್ನೆ ಈ ರೀತಿಯಾಗಿ ಸಕ್ಕರೆ ಏರಿಕೆಗೆ ಏನು ಕಾರಣ? ಎಥಿನಾಲ್ ನೀತಿ ಏನಾದರೂ ಕಾರಣ ಆಯ್ತಾ, ಅಥವಾ ಹಬ್ಬಗಳ ಬೇಡಿಕೆ ಏನಾದರೂ ಹೆಚ್ಚಾಗಿ ಕಂಡು ಬರ್ತಾ ಇದ್ದೇನಾ, ಅಥವಾ ಉತ್ಪಾದನಾ ವಲಯ ಏನಾದರೂ ಕುಸಿತ ಕಂಡಿದ್ದೇನಾ? ಇದು 3 ಅಂಶಗಳು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಸರ್ಕಾರ ಹೇಳ್ತಾ ಇದೆ ನಾವು ಕೊಟ್ಟಿರುವಂತಹ ಎಥಿನಾಲ್ ಪರ್ಮಿಷನ್ ಇದಕ್ಕೆ ಕಾರಣ ಅಲ್ಲ. ಯಾಕೆಂದ್ರೆ ಈ ಹಿಂದೆ ಯುದ್ಧದ ಸಂದರ್ಭದಲ್ಲಿ ಯಥೇಚ್ಛವಾಗಿ ಪೆಟ್ರೋಲ್ಗೆ ಡೀಸೆಲ್ಗೆ ಬೇಡಿಕೆ ಬಂದಿತ್ತು. ಸರ್ಕಾರ ಕೂಡ ಈ ಪೆಟ್ರೋಲ್ ಬಳಕೆಗೆ ಎಥಿನಾಲ್ ಬಳಕೆಗೆ ಅವಕಾಶವನ್ನು ಮಾಡಿಕೊಡ್ತು. ಹೀಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬುಗಳಿಂದ ಸಕ್ಕರೆಯನ್ನು ಉತ್ಪಾದನೆ ಮಾಡೋದಕ್ಕಿಂತ ಕೂಡ ಎಥಿನಾಲ್ ಬಳಕೆಗೆ ಹೆಚ್ಚು ಬಳಕೆ ಆಗೋಕ್ಕೆ ಶುರುವಾಯಿತು. ಹೀಗಾಗಿನೇ ಸಕ್ಕರೆಗೆ ಹೆಚ್ಚು ಕಡಿಮೆ ಉತ್ಪಾದನೆ ಆಯಿತು. ಹೀಗಾಗಿ ಈಗ ಬೇಡಿಕೆ ಸೃಷ್ಟಿಯಾಗಿದೆ. ಹಬ್ಬದ ಸಂದರ್ಭದಲ್ಲೇ ಇಂತಹ ಒಂದು ದೊಡ್ಡ ಮಟ್ಟದ ತಲೆ ಬೀಸಿ ಜನರಿಗೆ, ಗ್ರಾಹಕರಿಗೆ ಬಂದಿದೆ ಅನ್ನೋಂಥದ್ದು ಸದ್ಯಕ್ಕೆ ಜನರ ವಾದ. ಆದರೆ ಸರ್ಕಾರ ಮಾತ್ರ ಇಲ್ಲ ಇದಕ್ಕೆ ನೇರವಾಗಿ ಕಾರಣ ಎಥಿನಾಲ್ ಉತ್ಪಾದನೆಗೆ ಅವಕಾಶ ಕೊಟ್ಟಿರುವುದಷ್ಟೇ ಅಲ್ಲ, ಉತ್ಪಾದನಾ ವಲಯ ಕುಸಿತ ಆಗಿದೆ, ಹವಾಮಾನದ ವಿಪರೀತ ಕಂಡು ಬಂದಿದೆ. ಪ್ರಮುಖವಾಗಿ ಕಬ್ಬು ಬೆಳೆಯುವಂಥ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಾ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕ ಸೇರಿದಂತೆ ಬಹುಭಾಗಗಳಲ್ಲಿ ಬರಗಾಲದ ಛಾಯೆ ಕಂಡು ಬರ್ತಾ ಇದೆ. ಉತ್ಪಾದನೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಲ್ಲ, ಕಬ್ಬುಗಳು ಕೂಡ ಕಾರ್ಖಾನೆಗಳಿಗೆ ಬರ್ತಾ ಇಲ್ಲ. ಹೀಗಾಗಿ ಯಥೇಚ್ಛವಾಗಿ ಸಕ್ಕರೆ ಉತ್ಪಾದನೆ ಕುಸಿತ ಆಗಿದೆ. ಇದು ಕೂಡ ಇದಕ್ಕೆ ಪ್ರಮುಖವಾದ ಕಾರಣವಾಗಿದೆ. ಹವಾಮಾನದ ವಿಪರೀತ ಆಗಿರಬಹುದು, ಉತ್ಪಾದನಾ ವಲಯ ಕುಸಿತ ಆಗಿರುವಂಥದ್ದು, ಕಬ್ಬು ಬೆಳೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬರದೇ ಇರೋದು ಕೂಡ ಸಕ್ಕರೆ ಬೆಲೆ ಏರಿಕೆ ಕಾರಣ ಆಗಿದೆ ಅನ್ನೋದನ್ನು ಸರ್ಕಾರ ಹೇಳ್ತಾ ಇದೆ. ಹೀಗಾಗಿನೇ 10 ಲಕ್ಷ ಮೆಟ್ರಿಕ್ ಟನ್ ಕಚ್ಚಾ ಸಕ್ಕರೆಯನ್ನ ಸುಂಕ ರಹಿತವಾಗಿ ಆಮದು ಮಾಡಿಕೊಳ್ಳೋದಕ್ಕೆ ಅಕ್ಟೋಬರ್ 30ರವರೆಗೂ ಕೂಡ ಅವಕಾಶವನ್ನು ಕೂಡ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇದರ ಜೊತೆಗೆ ಈಗ ಜನಸಾಮಾನ್ಯರಿಗೂ ಕೂಡ ಕೆಲವೊಂದಿಷ್ಟು ಸಕ್ಕರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾರುಕಟ್ಟೆ ಸಗಟು ಮಾರಾಟ ಮಾಡುವಂತವರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಗರಿಷ್ಠವಾಗಿ ಸಕ್ಕರೆಗಳನ್ನು ಸಂಗ್ರಹಿಸಬೇಡಿ, ಜನರಿಗೆ ಹಣದ ಏನು ಡಿಮ್ಯಾಂಡ್ ಅನ್ನು ಸೃಷ್ಟಿ ಮಾಡಿ ಬೆಲೆಯನ್ನು ಏರಿಕೆ ಮಾಡಬೇಡಿ, ತೊಂದರೆ ಕೊಡಬೇಡಿ ಅನ್ನೋಂಥದ್ದು ಕೂಡ ಕೇಂದ್ರ ಸರ್ಕಾರ ಮಾನಿಟರ್ ಮಾಡೋದು ಮುಂದಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಸಕ್ಕರೆ ಹಬ್ಬದ ಸಂದರ್ಭದಲ್ಲಿ ಬೆಲೆ ಏರಿಕೆ ಆಗಿರೋದು ಗ್ರಾಹಕರ ಜೇಬು ಸುಡ್ತಾ ಇರೋದು ಮಾತ್ರ ಕಂಡು ಬರ್ತಾ ಇರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.